ಒಬ್ಬ ತಂದೆ ಹಾಗೆ ಮಗಳು ದಟ್ಟವಾಗಿರುವಂತ ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಇವರ ಕಾರಿಗೆ ಏನೋ ವಿಚಿತ್ರವಾಗಿ ಆಗುತ್ತೆ. ಆದ್ರೂ ಕೂಡ ಇವರು ಸರಿ ಅಂತ ಹೇಳಿ ಕಾಡಿನ ಮಧ್ಯೆ ಇರುವಂತ ಒಂದು ಮನೆಗೆ ಬಂದು ತಲುಪ್ತಾರೆ. ಆದ್ರೆ ರಾತ್ರಿ ಆಗ್ತಿದ್ದಂಗೆನೆ ಆಕಾಶ ಎಲ್ಲ ಪರ್ಪಲ್ ಕಲರ್ ಗೆ ಕನ್ವರ್ಟ್ ಆಗ್ತಿರುತ್ತೆ. ಇವರ ಮನೆಯ ಸುತ್ತಮುತ್ತ ಯಾವ್ದೋ ಕ್ರಿಯೇಚರ್ಸ್ ಗಳು ಇರುವಂತ ಶಬ್ದಗಳೆಲ್ಲ ಬರ್ತಿರ್ತವೆ. ಇದರಿಂದ ಇವರು ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಕರೆಂಟ್ ಹೋಗೋದ್ರ ಜೊತೆಗೆ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಆಫ್ ಆಗೋಗ್ತವೆ, ವರ್ಕೇ ಆಗ್ತಿರೋದಿಲ್ಲ. ಇದರಿಂದ ಮನೇಲಿರೋರೆಲ್ಲ ಹೆದರ್ಕೊಂಡು ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಅಂದಂಗೆ ಮೂವಿ ಹೆಸರು ಡೆತ್ ಆಫ್ ಎ ಯೂನಿಕಾರ್ನ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಕೆನಡಾದಿಂದ ಅಮೆರಿಕಾಗೆ ಬಂದಿರುವಂತ ತಂದೆ ಎಲಿಯಟ್ ಹಾಗೆ ಮಗಳು ರಿಡ್ಲಿನ ನಮ್ಗೆ ತೋರಿಸ್ತಾರೆ. ಇಲ್ಲಿ ರಿಡ್ಲಿ ಅವಳ ತಂದೆ ಜೊತೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಅವಳ ಪಾಡಿಗೆ ಅವಳು ಇರೋದಕ್ಕೆ ಇಷ್ಟಪಡ್ತಾಳೆ. ನಂತರ ಇವರಿಬ್ರು ಕಾರ್ನಿಂದ ಒಂದು ದಟ್ಟವಾಗಿರುವಂತ ಕಾಡಿನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಕಾಡು ಬೆಟ್ಟಗಳೇ ಇರ್ತವೆ. ಈ ಜಾಗದಲ್ಲಿ ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಎಲಿಯಟ್ಗೆ ಅಲರ್ಜಿ ಕೂಡ ಆಗೋಗಿರುತ್ತೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಎಲಿಯಟ್ ಒಬ್ಬ ಲಾಯರ್. ಇದರಿಂದ ಒಡೆಲ್ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿ ಅವನ ಆಸ್ತಿನ ಅವನ ಫ್ಯಾಮಿಲಿಗೆ ಹಂಚೋದಕ್ಕೆ ಇವನನ್ನ ಕರೆಸ್ಕೊತಿರ್ತಾನೆ. ನಂತರ ಇದೇ ಕಾಡಿನಲ್ಲಿ ಒಂದು ಗುಹೆನ ನಮ್ಗೆ ತೋರಿಸ್ತಾರೆ. ಈ ಗುಹೆಯಿಂದ ತುಂಬಾ ಭಯಂಕರವಾಗಿರುವಂತ ಶಬ್ದಗಳೆಲ್ಲ ಬರ್ತಿರ್ತವೆ. ನಂತರ ಸೀನ್ ಮತ್ತೊಂದ್ಸಲ ಇವರ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಎಲಿಯಟ್ನ ಹೆಂಡತಿ ಅಂದ್ರೆ ರಿಡ್ಲಿಯ ತಾಯಿ ಸತ್ತೋಗಿದ್ದಾರೆ. ಅವರು ಸತ್ತೋಗಿದ್ದಾಗಿಂದನೂ ಇವಳ ತಂದೆ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ. ಇದೇ ಕಾರಣದಿಂದ ಇವನು ಇವಳನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಿರೋದು. ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಬ್ರು ಕೂಡ ಹತ್ರ ಆಗ್ತಾರೆ. ರಿಡ್ಲಿ ಇವನ್ ಜೊತೆ ಮಾತಾಡ್ತಾಳೆ ಅಂತ. ಅದೇ ಸಮಯಕ್ಕೆ ಇವನಿಗೊಂದು ಫೋನ್ ಕಾಲ್ ಬರುತ್ತೆ. ಇದರಿಂದ ಇವನು ತುಂಬಾ ಟೆನ್ಷನ್ ಅಲ್ಲಿ ಮಾತಾಡ್ತಿರ್ತಾನೆ. ರೋಡ್ ನ ಮೇಲೆ ಜ್ಞಾನನೇ ಇರೋದಿಲ್ಲ, ಯಾರಿಗೋ ಗುದ್ದು ಬಿಡ್ತಾನೆ. ನಂತರ ಕಾರ್ನ ಕಂಟ್ರೋಲ್ಗೆ ತಗೊಂಡು ಯಾರು ಅಂತ ಕನ್ನಡಿಲಿ ನೋಡಿದ್ರೆ ಒಂದು ಕುದುರೆ. ಅದು ಸತ್ತಿಲ್ಲ ಅಂತ ಇವ್ರಿಬ್ರಿಗೂ ಗೊತ್ತಾಗಿ ನಿಧಾನವಾಗಿ ಇದ್ರ ಹತ್ರ ಬಂದು ನೋಡಿದ್ರೆ ತುಂಬಾನೇ ಶಾಕ್ ಆಗೋಗ್ತಾರೆ. ಯಾಕೆಂತಂದ್ರೆ ಇದ್ರ ರಕ್ತದಲ್ಲಿ ತುಂಬಾ ಬಣ್ಣಗಳು ಇರ್ತವೆ. ಅದ್ರ ಜೊತೆ ಇದಕ್ಕೊಂದು ಕೊಂಬು ಕೂಡ ಇರುತ್ತೆ. ಹೀಗೆ ಇವರು ಇದನ್ನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇದ್ರ ಕೊಂಬು ಹೊಳೆಯೋದಕ್ಕೆ ಶುರು ಮಾಡಿದಾಗ ರಿಡ್ಲಿ ಅದನ್ನ ಮುಟ್ತಾಳೆ. ಅದನ್ನ ಇವಳು ಮುಟ್ತಿದ್ದಂಗೆನೆ ಇಡೀ ಬ್ರಹ್ಮಾಂಡನೇ ಇವಳ ಕಣ್ಣ ಮುಂದೆ ಬಂದ್ಬಿಡುತ್ತೆ. ಅಂದ್ರೆ ಇದೊಂದು ಸಾಮಾನ್ಯವಾಗಿರುವಂತ ಜೀವಿ ಅಲ್ಲ ಅಂತ ನಮ್ಗೆ ಕನ್ಫರ್ಮ್ ಆಗುತ್ತೆ. ಆದ್ರೆ ಇದು ಎಲೆಟ್ಗೆ ಗೊತ್ತಿಲ್ಲದೆ ಹೊಡೆದಿದ್ರಿಂದ ಅದರ ರಕ್ತ ಇವಳ ಮುಖದ ಮೇಲೆ ಬೀಳುತ್ತೆ. ಹಾಗೆ ಇವನ ಮುಖದ ಮೇಲೆ ಕೂಡ ಬಿದ್ಬಿಡುತ್ತೆ. ನಂತರ ಇವರು ಇದೇ ಭಯದಲ್ಲಿ ಹೆದರ್ಕೊಂಡು ಆ ಶ್ರೀಮಂತ ವ್ಯಕ್ತಿಯ ಮನೆ ಹತ್ರ ಬರ್ತಾರೆ. ಇಲ್ಲಿ ನೋಡಿದ್ರೆ ಈ ಮನೆ ಕಾಡಿನ ಮಧ್ಯ ಭಾಗದಲ್ಲಿ ಇರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಅವರಿಬ್ರು ಕುದುರೆಯ ಬಾಡಿನೂ ಕೂಡ ಕಾರ್ನಲ್ಲೇ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ. ಇದಾದ್ಮೇಲೆ ಇವರಿಬ್ರು ಮನೆ ಒಳಗಡೆ ಬಂದಾಗ ಆ ಶ್ರೀಮಂತ ವ್ಯಕ್ತಿಯ ಮಗ ಶಫರ್ಡ್ ನಮ್ಗೆ ಪರಿಚಯ ಆಗ್ತಾನೆ. ಹಾಗೆ ಇವಳು ಆ ಶ್ರೀಮಂತ ವ್ಯಕ್ತಿಯ ಹೆಂಡತಿ ಬೆಲಿಂಡಾ ಅಂತ. ಯಾವಾಗ ಇವರಿಬ್ರನ್ನ ಒಳಗಡೆ ಕರ್ಕೊಂಡ್ ಬರ್ತಾರೋ ಆಗ ನಮ್ಗೆ ಆ ಶ್ರೀಮಂತ ವ್ಯಕ್ತಿ ಪರಿಚಯ ಆಗ್ತಾನೆ. ಇವನ ಹೆಸರು ಒಡೆಲ್ ಅಂತ. ಇವನು ಕ್ಯಾನ್ಸರ್ ನ 4th ಸ್ಟೇಜ್ ನಲ್ಲಿ ಇರ್ತಾನೆ. ಇದೇ ಕಾರಣದಿಂದನೇ ಎಲಿಯಟ್ ನ ಇಲ್ಲಿಗೆ ಕರ್ಸಿರೋದು, ಇವನ ಆಸ್ತಿನೆಲ್ಲ ಇವನ ಫ್ಯಾಮಿಲಿಗೆ ಹಂಚೋದಕ್ಕೆ ಅಂತ. ನಂತರ ರಿಡ್ಲಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಅದೇ ಸಮಯಕ್ಕೆ ಮನೇಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿರುವಂತ ಶಾ ಎಲಿಯಟ್ ನ ಕಾರು ಡ್ಯಾಮೇಜ್ ಆಗಿರೋದನ್ನ ಗಮನಿಸ್ತಾಳೆ. ಈ ಕಡೆ ರಿಡ್ಲಿ ಮುಖ ತೊಳೆಯೋದಕ್ಕೆ ಅಂತ ಬಂದಾಗ ತುಂಬಾ ಆಶ್ಚರ್ಯದಿಂದ ನೋಡ್ತಾಳೆ. ಇವಳ ಮುಖದ ಒಂದು ಕಡೆ ಇದ್ದಂತ ಗುಳ್ಳೆಗಳೆಲ್ಲ ಮಾಯ ಆಗೋಗಿರ್ತವೆ. ಆಗ ನೋಡ್ತಾಳೆ ಕುದುರೆಯ ರಕ್ತ ಇವಳ ಕರ್ಚಿಫ್ ನಲ್ಲಿ ಇರುತ್ತೆ. ಆ ರಕ್ತನ ತಗೊಂಡು ಗುಳ್ಳೆ ಆಗಿರುವಂತ ಮತ್ತೊಂದು ಕಡೆಗೆ ಒರೆಸ್ತಿದ್ದಂಗೆನೆ ಮ್ಯಾಜಿಕ್ ನ ರೀತಿ ಇವಳ ಕೆನ್ನೆ ಮೇಲಿರುವಂತ ಗುಳ್ಳೆಗಳೆಲ್ಲ ಮಾಯ ಆಗೋಗ್ತವೆ. ಅದೇ ರೀತಿ ಈ ಕಡೆ ಎಲಿಯಟ್ ಇವನು ಬಂದಿರುವಂತ ಕೆಲಸದ ಬಗ್ಗೆ ಮಾತಾಡ್ತಿರ್ತಾನೆ. ಅಂದ್ರೆ ಒಡೆಲ್ನ ಆಸ್ತಿನ ಮಗ ಆಗಿರುವಂತ ಶಫರ್ಡ್ಗೆ ಹಾಗೆ ಹೆಂಡತಿ ಬೆಲಿಂಡಾಗೆ ಹಂಚೋದ್ರ ಬಗ್ಗೆ. ಆದ್ರೆ ಈ ಕಡೆ ಕಾರ್ನಲ್ಲಿ ಕುದುರೆಯ ಕೊಂಬು ಹೊಳೆಯೋದಕ್ಕೆ ಶುರು ಮಾಡಿ ಮತ್ತೊಂದ್ಸಲ ಜೀವಂತಗೊಳ್ಳುತ್ತೆ. ಈ ಕಡೆ ಆಗ್ಲೇ ರಿಡ್ಲಿ ಆ ಕುದುರೆಯ ಕೊಂಬನ ಮುಟ್ಟುದ್ಲಲ್ಲ, ಅವಾಗಿಂದ ಏನೋ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಇವಳು ಇವಳ ತಂದೆ ಹತ್ರ ಬಂದು ಹೇಳ್ತಿರ್ತಾಳೆ, ನನಗೇನೋ ಇಲ್ಲಿ ಸರಿಯಿಲ್ಲ ಅನ್ಸ್ತಿದೆ, ಆ ಕುದುರೆ ಬಾಡಿನ ನಾವು ಕಾಡ್ನಲ್ಲೇ ಬಿಟ್ಟು ಬರ್ಬೇಕಿತ್ತು ಅಂತ. ಅದೇ ಸಮಯಕ್ಕೆ ಇವರ ಕಾರಿಂದ ಏನೋ ಶಬ್ದ ಕೇಳಿಸುತ್ತೆ. ಮೊದಲು ಎಲ್ಲರೂ ಇಗ್ನೋರ್ ಮಾಡ್ತಾರೆ, ಏನೋ ಸೌಂಡ್ ಇರ್ಬೋದು ಅಂತ. ಆದ್ರೆ ನಂತರ ಎಲಿಯಟ್ ನ ಕಾರಿಂದ ನಿರಂತರವಾಗಿ ಸೌಂಡ್ ಬರೋದಕ್ಕೆ ಶುರುವಾಗುತ್ತೆ. ಇದರಿಂದ ಇವರೆಲ್ಲರೂ ಗಾಬರಿಯಾಗಿ ಹೊರಗಡೆ ಬಂದು ನೋಡಿದ್ರೆ ಜೀವಂತಗೊಂಡಿರುವಂತ ಈ ಕುದುರೆ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಶಾ ಬಂದು ಇದಕ್ಕೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಇವರೆಲ್ಲರೂ ತುಂಬಾ ಶಾಕ್ ಆಗಿ ನೋಡ್ತಾ ನಿಂತಿರ್ತಾರೆ, ಇದು ಯಾವ ತರ ಕ್ರಿಯೇಚರ್ ಅಂತ. ಆಗ ನಮ್ಗೆ ಮನೇಲಿ ಕೆಲಸ ಮಾಡ್ತಿರುವಂತ ಗ್ರಿಫ್ ಅನ್ನೋ ವ್ಯಕ್ತಿ ಪರಿಚಯ ಆಗ್ತಾನೆ. ಆಕ್ಚುಲಿ ಕ್ರಿಯೇಚರ್ ಏನು ಅಂತ ಇವರೆಲ್ಲರಿಗೂ ಗೊತ್ತು, ಆದ್ರೆ ಇವರಿಗೆ ನಂಬಿಕೆ ಬರ್ತಿರೋದಿಲ್ಲ. ಯಾಕೆಂತಂದ್ರೆ ಈ ತರ ಕ್ರಿಯೇಚರ್ಗಳು ಬರೀ ಕತೆಗಳಲ್ಲಿ ಮಾತ್ರ ಇರ್ತವೆ ಅಂತ. ಹೇಳ್ಬೇಕು ಅಂತಂದ್ರೆ ಈ ಕ್ರಿಯೇಚರ್ ಒಂದು ಯೂನಿಕಾರ್ನ್ ಗಳು ದೈವಿಕ ಶಕ್ತಿ ಇರುವಂತ ಕ್ರಿಯೇಚರ್ಸ್ ಗಳು. ಇಲ್ಲಿಗೆ ಇದು ಹೇಗ್ ಬಂತು ಅಂತಾನೆ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಇದಾದ್ಮೇಲೆ ಒಡೆಲ್ಗೆ ಗೊತ್ತಾಗುತ್ತೆ ಯೂನಿಕಾರ್ನ್ ನ ರಕ್ತ ರಿಡ್ಲಿಯ ಮುಖದ ಮೇಲೆ ಬೆಳೆತಿದ್ದಂಗೆನೆ ಇವಳ ಮುಖದ ಮೇಲೆ ಇದ್ದಂತ ಗುಳ್ಳೆಗಳೆಲ್ಲ ಹೊಟ್ಟೋಗಿದಾವೆ ಅಂತ. ಆಗ ಎಲಿಯಟ್ ಕೂಡ ಗಮನಿಸ್ತಾನೆ, ಆ ರಕ್ತ ಇವನ ಮುಖದ ಮೇಲೆ ಬಿದ್ದಾಗಿಂದನು ಕನ್ನಡ ಕೇಳ್ದೆ ಇವನ ಕಣ್ಣು ಚೆನ್ನಾಗಿ ಕಾಣ್ತಿರುತ್ತೆ. ಹಾಗೆ ಇವನಿಗಿದ್ದಂತ ಅಲರ್ಜಿನೂ ಕೂಡ ಹೊಟ್ಟೋಗಿದೆ ಅಂತ. ಹೀಗೆ ರಾತ್ರಿ ಆಗುತ್ತೆ. ರಿಡ್ಲಿ ಇವಳ ರೂಮ್ ನಲ್ಲಿ ಇರ್ಬೇಕಾದ್ರೆ
ಆದ್ರೆ ಆಗ ಇವಳ ತಂದೆ ಇಲ್ಲಿಗೆ ಬರ್ತಾನೆ. ಹೊಸ ಜಾಗ ಅಲ್ವಾ, ನಿನ್ಗೆ ನಿದ್ದೆ ಬರ್ತಿದ್ಯೋ ಇಲ್ವೋ ಅಂತ ಕೇಳ್ಕೊಂಡು ಹೋಗೋದಕ್ಕೆ ಬಂದೆ ಅಂತ ಹೇಳ್ತಾನೆ. ಆಕ್ಚುಲಿ ನಿಜ ಏನು ಅಂತಂದ್ರೆ ಇವನು ಇಲ್ಲಿಗೆ ಬಂದಿರೋದು ಇವಳಿಗೆ ಸಮಾಧಾನ ಮಾಡೋದಕ್ಕೆ ಅಂತ. ಯಾಕೆಂತಂದ್ರೆ ಇವಳು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೆ ಹೇಳಿದ್ಲು, ನನಗೆ ಈ ತರ ನೀನ್ ಕೆಲಸ ಮಾಡುವಂತ ಜಾಕೆಲ್ಲ ಬರೋದಕ್ಕೆ ಇಷ್ಟ ಇಲ್ಲ ಅಂತ. ಇದರಿಂದ ಇವನು ಹೇಳ್ತಿರ್ತಾನೆ, ನಾಳೆ ಕೆಲಸ ಮುಗಿತಿದ್ದಂಗೆನೆ ಮನೆಗೆ ಹೊರಟೋಗೋಣ. ಆ ಯೂನಿಕಾರ್ನ್ಗೆ ಆಕ್ಸಿಡೆಂಟ್ ಮಾಡಿರೋದ್ರಿಂದ ನಮ್ಮ ಮೇಲೇನು ಕೇಸ್ ಆಗಲ್ಲ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ಒಡೆಲ್ ಹೇಳಿದ್ದಾರೆ ಅಂತ. ನಂತರ ಇವನು ಇಲ್ಲಿಂದ ಹೋಗ್ತಿದ್ದಂಗೆನೆ ರಿಡ್ಲಿ ಇವಳ ತಾಯಿಯ ಫೋಟೋಗಳನ್ನ ನೋಡ್ತಿರ್ತಾಳೆ. ಆಗ ಒಂದು ಫೋಟೋದಲ್ಲಿ ಇವಳ ತಾಯಿಯ ಹಿಂದೆ ಒಂದು ಯೂನಿಕಾರ್ನ್ ನ ಪೇಂಟಿಂಗ್ ಇರುತ್ತೆ. ಆದ್ರಿಂದ ಪೇಂಟಿಂಗ್ ನ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಎಲಿಯಟ್ ಹೊರಗಡೆ ಬಂದಾಗ ಸತ್ತಿರೋಂತ ಯೂನಿಕಾರ್ನ್ ನ ನೋಡ್ತಾನೆ. ಹಾಗೆ ಅಲ್ಲಿಂದ ಪೂಲ್ ನಲ್ಲಿರುವಂತ ಶಫರ್ಡ್ ಹತ್ರ ಬಂದಾಗ ಇವನು ಕೇಳ್ತಾನೆ, ನೋಡಿದ್ರೆ ನೀವು ಹಾಗೆ ನಿಮ್ಮ ಮಗಳು ಸರಿಯಾಗಿ ಮಾತಾಡೋದಿಲ್ಲ ಅಂತ ಅನ್ಸುತ್ತೆ, ಯಾಕೆ ಏನಾಯ್ತು ಅಂತ. ಹೀಗೆ ಇವರಿಬ್ರು ಇದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕಾಡಿನ ಒಳಗಡೆ ಯಾವುದೋ ಒಂದು ಕ್ರಿಯೇಚರ್ ತುಂಬಾ ಭಯಂಕರವಾಗಿ ಕಿರ್ಚುವಂತ ಶಬ್ದ ಇವರಿಗೆ ಕೇಳಿಸುತ್ತೆ. ಇದರಿಂದ ಇವರು ಹೆದರ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಗೆ ಕಾಣಿಸುತ್ತೆ ಆಕಾಶನು ಕೂಡ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಿದೆ ಅಂತ. ಈ ಕಡೆ ರಿಡ್ಲಿ ಆ ಪೇಂಟಿಂಗ್ ನ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ತುಂಬಾ ಹಳೆಯ ಒಂದು ಕತೆ ಬಗ್ಗೆ ಇವಳಿಗೆ ಗೊತ್ತಾಗುತ್ತೆ. 15ನೇ ಶತಮಾನದಲ್ಲಿ ಜನರು ಯೂನಿಕಾರ್ನ್ ಗಳನ್ನ ತಮ್ಮ ಶ್ರೀಮಂತಿಕೆನ ತೋರ್ಸೋದಕ್ಕೆ ಯೂಸ್ ಮಾಡ್ತಿದ್ರು. ಅಂದ್ರೆ ಯಾರ ಹತ್ರ ಯೂನಿಕಾರ್ನ್ ಇರುತ್ತೋ ಅವರು ದೊಡ್ಡ ಶ್ರೀಮಂತರು ಅಂತ ಎಲ್ಲರಿಗೂ ಅರ್ಥ ಆಗ್ತಿತ್ತು. ಇದರಿಂದ ಒಬ್ಬ ರಾಜ ಒಂದು ದಿನ ಯೂನಿಕಾರ್ನ್ ನ ಹಿಡಿಯೋದಕ್ಕೆ ಅಂತ ತನ್ನ ಜನರ ಜೊತೆ ಹೋದ. ಆದ್ರೆ ಅದು ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಆ ಯೂನಿಕಾರ್ನ್ ತನ್ನ ರಕ್ಷಣೆನ ತಾನೇ ಮಾಡ್ಕೋತಿತ್ತು. ಆದ್ರೆ ರಾಜನಿಗೆ ಯೂನಿಕಾರ್ನ್ ಗಳ ವೀಕ್ನೆಸ್ ಗೊತ್ತಿತ್ತು. ಇದರಿಂದ ತನ್ನ ಒಳಗಡೆ ಸ್ವಲ್ಪನೂ ಸ್ವಾರ್ಥ ಇಲ್ದೇ ಇರುವಂತ ಒಳ್ಳೆಯ ಮನ್ಸಿರುವಂತ ಹೆಣ್ಣನ್ನ ಯೂನಿಕಾರ್ನ್ ಮುಂದೆ ಕರ್ಕೊಂಡ್ ಬರ್ತಿದ್ದಂಗೆನೆ ಯೂನಿಕಾರ್ನ್ ಅವಳ ಕರುಣೆ ಮುಂದೆ ಶರಣಾಗೋಯ್ತು. ಆಗ ರಾಜ ಯೂನಿಕಾರ್ನ್ ನ ಸಾಯಿಸಿ ಅರಮನೆಗೆ ತಗೊಂಡ್ ಬಂದ. ನಂತರ ಅರಮನೆಯಲ್ಲಿ ಮತ್ತೊಂದ್ಸಲ ಜೀವಂತಗೊಳ್ತು. ಆದ್ರೆ ಈ ಸಲ ತುಂಬಾ ಯೂನಿಕಾರ್ನ್ ಗಳು ರಾಕ್ಷಸ ರೂಪನ ತಾಳಿ ರಾಜನನ್ನ ಹಾಗೆ ರಾಜನ ಅರಮನೆಯನ್ನ ಸರ್ವನಾಶ ಮಾಡ್ಬಿಟ್ಟು. ಯಾಕೆಂತಂದ್ರೆ ಯೂನಿಕಾರ್ನ್ಸ್ ಗಳ ಮೇಲೆ ಅಟ್ಯಾಕ್ ಆದಾಗ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೆ ಅವುಗಳು ಮಾನ್ಸ್ಟರ್ಸ್ ಗಳಾಗೋಗ್ತವೆ. ಇದಾದ್ಮೇಲೆ ಇವಳು ಮಲ್ಕೊಂಡಾಗ ಇವಳ ಕನ್ಸಿನಲ್ಲಿ ಒಂದು ಯೂನಿಕಾರ್ನ್ ಇವ್ರಿರುವಂತ ಜಾಗಕ್ಕೆ ಬರ್ತಿರೋ ರೀತಿ ಇವಳಿಗೆ ಅನ್ಸುತ್ತೆ. ಆದ್ರೆ ನಂತರ ಮಾರನೇ ದಿನ ಎಚ್ಚರ ಆಗ್ತಿದ್ದಂಗೆನೆ ಸೇಫ್ಟಿ ಸೂಟ್ ಅನ್ನ ಹಾಕೊಂಡಿರುವಂತ ಇಬ್ರು ವ್ಯಕ್ತಿಗಳು ಬಂದು ಇವರಿಬ್ಬರನ್ನ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಯೂನಿಕಾರ್ನ್ ನ ಬ್ಲಡ್ ಇಂದ ಇವ್ರಿಗೆ ಏನಾದ್ರೂ ವೈರಸ್ ಬಂದಿದ್ಯಾ ಅಥವಾ ಇನ್ಫೆಕ್ಷನ್ ಆಗಿದ್ಯಾ ಅಂತ. ಇದಾದ್ಮೇಲೆ ರಿಸಲ್ಟ್ ಬರ್ತಿದ್ದಂಗೆನೆ ಡಾಕ್ಟರ್ ಸಾಂಗ್ ಅನ್ನೋ ಸೈಂಟಿಸ್ಟ್ ಹೇಳ್ತಾ ಹೋಗ್ತಾರೆ, ಇವರಿಬ್ಬರ ಮೈಯಲ್ಲಿ ಯಾವುದೇ ತರದ ಇನ್ಫೆಕ್ಷನ್ ಆಗ್ಲಿ ಅಥವಾ ವೈರಸ್ ಆಗ್ಲಿ ಇಲ್ಲ, ಬದಲಾಗಿ ಇವರ ಮೈಯಲ್ಲಿದ್ದಂತ ಸಣ್ಣ ಪುಟ್ಟ ರೋಗಗಳೆಲ್ಲ ಹೋಗಿ ಈಗ ತುಂಬಾನೇ ಹೆಲ್ದಿ ಆಗಿದ್ದಾರೆ ಅಂತ. ಅದೇ ಸಮಯಕ್ಕೆ ರೆಡ್ಲಿ ಬಂದು ಇವಳ ತಂದೆಗೆ ಹೇಳ್ತಿರ್ತಾಳೆ, ನಾನು ತುಂಬಾನೇ ರಿಸರ್ಚ್ ಮಾಡಿದೆ, ಇದಕ್ಕೆ ರಿವೆಂಜ್ ಅನ್ನ ತೀರ್ಸ್ಕೊಳ್ಳೋದಕ್ಕೆ ಬೇರೆ ಯೂನಿಕಾರ್ನ್ಸ್ ಗಳು ಬರ್ತವಂತೆ, ಇಂಥ ಟೈಮ್ ನಲ್ಲಿ ನಾವು ತುಂಬಾನೇ ಹುಷಾರಾಗಿರ್ಬೇಕು ಅಂತ. ಆದ್ರೆ ಇವನ್ ಮಾತ್ರ ಅದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿರ್ತಾನೆ. ಆಗ ಇಲ್ಲಿಗೆ ಇನ್ನೊಬ್ರು ಸೈಂಟಿಸ್ಟ್ ಆಗಿರುವಂತ ಡಾಕ್ಟರ್ ಬಾಟಿಯಾ ಅನ್ನೊಬ್ರು ಲೇಡಿ ಬಂದು ಹೇಳ್ತಾ ಹೋಗ್ತಾರೆ, ಈ ಯೂನಿಕಾರ್ನ್ ನ ಬಾಡಿ ಸತ್ತೋಗಿದ್ರು ಕೂಡ ಅದ್ರ ತಲೆಯಲ್ಲಿರುವಂತ ಕೊಂಬು ಇನ್ನೂ ಕೂಡ ಜೀವಂತವಾಗಿದೆ, ಅದು ನಿರಂತರವಾಗಿ ಹೊರಗಡೆ ಸಿಗ್ನಲ್ ಅನ್ನ ಕಳಿಸ್ತಿದೆ ಅಂತ. ಇದನ್ನೆಲ್ಲ ಕೇಳ್ತಿರುವಂತ ಒಡೆಲ್ ಎದ್ದು ಹೇಳ್ತಾನೆ, ನಾನು ಈ ಪ್ರಪಂಚದಲ್ಲಿರುವಂತ ಎಲ್ಲಾ ತರದ ಟ್ರೀಟ್ಮೆಂಟ್ ಅನ್ನ ಕ್ಯಾನ್ಸರ್ ಗೆ ಟ್ರೈ ಮಾಡ್ಬಿಟ್ಟೆ, ಈಗ ನಾನು ಸಾಯುವಂತ ವ್ಯಕ್ತಿ. ಆ ಯೂನಿಕಾರ್ನ್ ನ ಬಾಡಿಲಿರುವಂತ ರಕ್ತ ಹಾಗೆ ಕೊಂಬಿಗೆ ಮನುಷ್ಯನ ಕಾಯಿಲೆನ ವಾಸಿ ಮಾಡುವಂತ ಶಕ್ತಿ ಇದೆ ಅಂತ ಅಂದ್ಮೇಲೆ ಅದನ್ನ ನನ್ ಮೇಲೆ ಯೂಸ್ ಮಾಡಿ, ಅಕಸ್ಮಾತ್ ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಆಗ್ಲಿ ಬಿಡಿ, ಹೇಗಿದ್ರು ನಾನು ಸಾಯವನೆ ಅಂತ. ಅದಕ್ಕೆ ಸರಿ ಅಂತ ಹೇಳಿ ಯೂನಿಕಾರ್ನ್ ನ ಕೊಂಬನ್ನ ತುರಿತಾ ಸ್ವಲ್ಪ ಪೌಡರ್ ಅನ್ನ ಮಾಡ್ಕೊಂಡು ಅದನ್ನ ಲಿಕ್ವಿಡ್ ನ ರೀತಿ ಕನ್ವರ್ಟ್ ಮಾಡಿ ಡ್ರಿಪ್ಸ್ ನ ಮೂಲಕ ಒಡೆಲ್ ನ ಬಾಡಿಗೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ನೋಡಿ ರಿಡ್ಲಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಫೋನ್ ನಲ್ಲಿ ಸಿಗ್ನಲ್ ಸಿಗುತ್ತಾ ಅಂತ ಹುಡ್ಕೊಂಡು ಕಾಡಿನ ಒಳಗಡೆ ಬರ್ತಾಳೆ. ಅದೇ ಸಮಯಕ್ಕೆ ಯೂನಿಕಾರ್ನ್ ನ ಕೊಂಬಿನಲ್ಲಿ ಚೆಕ್ ಮಾಡಿದ್ರೆ ನಿರಂತರವಾಗಿ ಇದು ಸಿಗ್ನಲ್ ನ ಕಳಿಸ್ತಾನೆ ಇರುತ್ತೆ. ಆಗ ಸೈಂಟಿಸ್ಟ್ ಗಳು ಇದರ ಬಾಡಿಲಿರುವಂತ ರಕ್ತನ ತಗೋತಾರೆ. ಈ ಕಡೆ ರಿಡ್ಲಿನೂ ಕೂಡ ಕಾಡಿನ ಒಳಗಡೆ ಬಂದ್ಬಿಟ್ಟಿರ್ತಾಳೆ. ಇಷ್ಟು ನಿಶಬ್ದವಾಗಿರುವಂತ ಕಾಡಿನಲ್ಲಿ ಇವಳ ಸುತ್ತಮುತ್ತ ಯಾರೋ ಇದ್ದಾರೆ, ಇವಳ ಕಡೆಗೆ ಬರ್ತಿದ್ದಾರೆ ಅಂತ ಇವಳಿಗೆ ಅನ್ಸುತ್ತೆ. ಇದರಿಂದ ಇವಳು ತುಂಬಾ ಹೆದರ್ಕೊಂಡು ಅಲ್ಲಿಂದ ಮತ್ತೆ ಮನೆ ಕಡೆಗೆ ಓಡ್ ಬಂದ್ಬಿಡ್ತಾಳೆ. ನಂತರ ನಮ್ಗೆ ತೋರಿಸ್ತಾರೆ, ನಿರಂತರವಾಗಿ ಆ ಲಿಕ್ವಿಡ್ ಅನ್ನ ಒಡೆಲ್ ನ ಬಾಡಿ ಒಳಗಡೆ ಹಾಕ್ತಾ ಇವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ. ಅದು ವರ್ಕ್ ಆಗುತ್ತೋ ಇಲ್ವೋ ಅಂತಾನು ಕೂಡ ಇವರಿಗೆ ಗೊತ್ತಿಲ್ಲ. ಇದರಿಂದ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಹಾಗೆ ರಿಡ್ಲಿನೂ ಕೂಡ ಇನ್ನು ಯೂನಿಕಾರ್ನ್ ಗಳ ಮೇಲೆ ರಿಸರ್ಚ್ ಅನ್ನ ಮಾಡ್ತಾನೆ ಇರ್ತಾಳೆ. ಆಗ ಇಲ್ಲಿಗೆ ಶಫರ್ಡ್ ಬಂದು ಏನ್ ಮಾಡ್ತಿದ್ಯ ಅಂತ ಕೇಳಿದಾಗ ಇವಳು ಕೂಡ ಎಲ್ಲಾನು ಹೇಳ್ತಾಳೆ. ಸರಿ ಅಂತ ಇವನು ಈ ಕಡೆ ಬಾಗ್ಲು ಕಡೆಗೆ ತಿರುಗಿ ನೋಡಿದ್ರೆ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಯಾಕೆಂತಂದ್ರೆ ಇಷ್ಟು ದಿನ ಎದ್ದೊಳೋದಕ್ಕೂ ಕೂಡ ಶಕ್ತಿ ಇಲ್ಲದೆ ಇದ್ದಂತ ಒಡೆಲ್ ಈಗ ಕೋಲಿನ ಸಹಾಯ ಇಲ್ಲದೆ ನಡೀತಿರ್ತಾನೆ. ಅದಕ್ಕೆ ಡಾಕ್ಟರ್ ಸಂಗ್ ಬ್ಲಡ್ ಚೆಕ್ ಮಾಡಿ ನೋಡಿದ್ರೆ ಇವನ ಬಾಡಿಲಿ ಕ್ಯಾನ್ಸರ್ ನ ಸ್ವಲ್ಪ ಅಂಶನೂ ಕೂಡ ಇರೋದಿಲ್ಲ, ಎಲ್ಲಾನು ಕಂಪ್ಲೀಟ್ ಆಗಿ ವಾಸಿ ಆಗ್ಬಿಟ್ಟಿರುತ್ತೆ. ಇದರಿಂದ ಒಡೆಲ್ ಹಾಗೆ ಇವನ ಫ್ಯಾಮಿಲಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಆದ್ರಿಂದ ಒಡೆಲ್ ಸೈಂಟಿಸ್ಟ್ ಗಳಿಗೆ ಹೇಳ್ತಿರ್ತಾನೆ, ಏನೇ ಆದ್ರೂ ಪರವಾಗಿಲ್ಲ, ಆ ಕುದುರೆಯ ರಕ್ತದ ರೀತಿ ನೀವು ಆರ್ಟಿಫಿಷಿಯಲ್ ರಕ್ತನ ಕ್ರಿಯೇಟ್ ಮಾಡ್ಬೇಕು ಅಂತ. ಆಗ ಡಾಕ್ಟರ್ ಸಂಗ್ ಹೇಳ್ತಾನೆ, ಆ ರಕ್ತ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ನಮ್ಮ ಪ್ರಪಂಚದಲ್ಲಿರುವಂತ ಎಲ್ಲಾ ಟೆಕ್ನಾಲಜಿನ ಯೂಸ್ ಮಾಡಿದ್ರು ಕೂಡ ಅದನ್ನ ರೀಕ್ರಿಯೇಟ್ ಮಾಡೋದಕ್ ಆಗೋದಿಲ್ಲ ಅಂತ. ಅದೇ ಸಮಯಕ್ಕೆ ರೆಡ್ಲಿನೂ ಕೂಡ ರಿಸರ್ಚ್ ಮಾಡಿರೋದನ್ನ ಪ್ರಿಂಟ್ ಔಟ್ ಅನ್ನ ತಗೊಂಡ್ ಬಂದು ಇವರೆಲ್ಲರಿಗೂ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಇವರೆಲ್ಲರೂ ಒಂದು ಹೊಸ ದಂಧೆನ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತಾರೆ. ಆ ಯೂನಿಕಾರ್ನ್ ರಕ್ತನ ಜನರಿಗೆ ತುಂಬಾ ದುಡ್ಡಿಗೆ ಮಾರ್ತಿರ್ತಾರೆ. ಆಗ ರಿಡ್ಲಿ ಇವರೆಲ್ಲರಿಗೂ ಪ್ರಿಂಟ್ ಔಟ್ ಅನ್ನ ತೋರಿಸ್ತಾ ಅರ್ಥ ಮಾಡಿಸ್ತಿರ್ತಾಳೆ. ಈ ರೀತಿ ಯೂನಿಕಾರ್ನ್ ಗಳ ಬಗ್ಗೆ ಒಂದು ಭಯಂಕರವಾಗಿರುವಂತ ಕತೆ ಇದೆ, ನಾವ್ ಈ
ಈ ರೀತಿ ಅದನ್ನ ನಮ್ಮ ದುರಾಸೆಗೆ ಉಪಯೋಗಿಸ್ಕೋಬಾರ್ದು. ಬೇರೆ ಯೂನಿಕಾರ್ನ್ಸ್ ಗಳು ನಮ್ಮ ಮೇಲೆ ರಿವೆಂಜ್ ಅನ್ನ ತೀರಿಸ್ಕೊಳ್ಳೋದಕ್ಕೆ ಬಂದ್ಬಿಡ್ತವೆ. ಇದರಿಂದ ಆ ಯೂನಿಕಾರ್ನ್ ಬಾಡಿನ ಕಾಡಿನ ಒಳಗಡೆ ಬಿಟ್ಟು ಬಂದ್ಬಿಡೋಣ ಅಂತ. ಆದ್ರೆ ಇದನ್ನೆಲ್ಲ ಕೇಳೋದಕ್ಕೆ ಒಡೆಲ್ನ ಫ್ಯಾಮಿಲಿ ಅವ್ರಿಗಾಗ್ಲಿ ಅಥವಾ ಇವಳ ತಂದೆಗಾಗ್ಲಿ ಪೇಷನ್ಸ್ ಇರೋದಿಲ್ಲ. ಇದು ದುಡ್ಡು ಮಾಡುವಂತ ಟೈಮ್, ಆದಷ್ಟು ದುಡ್ಡನ್ನ ಮಾಡ್ಕೊಬಿಡ್ಬೇಕು ಅಂತ ಹೇಳ್ತಿರ್ತಾರೆ. ನಂತರ ಈ ಯೂನಿಕಾರ್ನ್ ಬಾಡಿ ಮೇಲೆ ಇನ್ನಷ್ಟು ರಿಸರ್ಚ್ ಅನ್ನ ಮಾಡೋದಕ್ಕೆ ಅಂತ ಇದನ್ನ ಲ್ಯಾಬ್ ಗೆ ತಗೊಂಡು ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊಂಡು ಮನೆಯ ಗೇಟ್ ನು ಕೂಡ ಓಪನ್ ಮಾಡ್ಕೊಂಡು ನಿಂತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಕರೆಂಟ್ ಹೊಟ್ಟೋಗುತ್ತೆ. ಹಾಗೆ ಯೂನಿಕಾರ್ನ್ ಕೊಂಬಿಂದ ತುಂಬಾ ಸ್ಟ್ರಾಂಗ್ ಆಗಿ ಸಿಗ್ನಲ್ ಗಳು ರಿಲೀಸ್ ಆಗ್ತಿರ್ತವೆ. ಇದೆಲ್ಲ ಸಾಕಾಗೋದಿಲ್ಲ ಅಂತ ಮನೇಲಿರುವಂತ ಯಾವುದೇ ತರದ ಎಲೆಕ್ಟ್ರಾನಿಕ್ ವಸ್ತುಗಳು ವರ್ಕ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ರೆಡ್ಲಿ ಹೊರಗಡೆ ನೋಡ್ತಾಳೆ. ಆಕಾಶದಲ್ಲಿರುವಂತ ಪರ್ಪಲ್ ಕಲರ್ ಇವರಿರುವಂತ ಮನೆ ಕಡೆಗೆನೆ ಬರ್ತಿರುತ್ತೆ. ಹಾಗೆ ಡಾಕ್ಟರ್ ಸಂಗ್ ಯೂನಿಕಾರ್ನ್ ಬಾಡಿ ಹತ್ರ ನಿಂತಿರ್ಬೇಕಾದ್ರೆ ಇವನಿಗೆ ಏನು ಚುಚ್ಚುತ್ತೆ. ನೋಡಿದ್ರೆ ಒಂದು ಯೂನಿಕಾರ್ನ್ ಕೊಂಬು ಇವನ ಹೊಟ್ಟೆ ಒಳಗಡೆ ಇರುತ್ತೆ. ಹೌದು, ಇವರ ಮೇಲೆಲ್ಲ ರಿವೆಂಜ್ ಅನ್ನ ತೀರಿಸ್ಕೊಳ್ಳೋದಕ್ಕೆ ಮತ್ತೊಂದು ದೊಡ್ಡ ಯೂನಿಕಾರ್ನ್ ಇಲ್ಲಿಗೆ ಬಂದಿದೆ. ಇದರಿಂದ ಸೆಕ್ಯೂರಿಟಿಗಳೆಲ್ಲ ಅದ್ರ ಮೇಲೆ ಶೂಟ್ ಮಾಡ್ತಿರ್ಬೇಕಾದ್ರೆ ಎಲಿಯಟ್ ಮಾತ್ರ ಇದನ್ನ ನೋಡಿ ತುಂಬಾ ಹೆದರ್ಕೊಂಡು ರೆಡ್ಲಿಗೆ ಮತ್ತೆ ಕಾರಿನ ಒಳಗಡೆ ಹೋಗು ಅಂತ ಹೇಳ್ತಿರ್ತಾನೆ. ಇವಳು ಕೂಡ ಕಾರ್ನ ಒಳಗಡೆ ಬರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅದು ಕೂಡ ಇಲ್ಲಿಗೆ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಇದರಿಂದ ಎಲಿಯಟ್ ಇಲ್ಲಿಗೆ ಬಂದು ಸೇಫ್ ಆಗಿ ಇವಳನ್ನ ಹೊರಗಡೆ ಕರ್ಕೊಂಡು ಬರ್ತಾನೆ. ಮತ್ತೆ ಸೆಕ್ಯೂರಿಟಿಗಳೆಲ್ಲ ಇದ್ರ ಮೇಲೆ ಶೂಟ್ ಮಾಡೋದಕ್ಕೆ ನೋಡ್ತಿದ್ರೆ ಈ ದೊಡ್ಡ ಯೂನಿಕಾರ್ನ್ ಎಲ್ಲರನ್ನೂ ಸಾಯಿಸ್ಬಿಡುತ್ತೆ. ಹಾಗೆ ಕಾರ್ನ ಕೆಳಗಡೆ ಬಚ್ಚಿಟ್ಕೊಂಡಿರುವಂತ ರೆಡ್ಲಿ ಆ ಯೂನಿಕಾರ್ನ್ ಒಬ್ಬ ವ್ಯಕ್ತಿಯ ತಲೆನ ತೊಳೆದು ಸಾಯಿಸೋದನ್ನ ನೋಡ್ಬಿಡ್ತಾಳೆ. ಇದರಿಂದ ನಾವಿಲ್ಲಿರೋದು ಸೇಫ್ ಅಲ್ಲ, ಹೊರಗಡೆ ಹೋಗ್ಬೇಕು ಅಂತ ಇವಳ ತಂದೆಗೆ ಹೇಳಿ ಅಲ್ಲಿಂದ ಓಡ್ತಾ ಗೇಟ್ ಇರುವಂತ ಜಾಗಕ್ಕೆ ಬಂದು ಸೇಫ್ ಆದಾಗ ಆ ಯೂನಿಕಾರ್ನ್ ಕೂಡ ಅಟ್ಯಾಕ್ ಮಾಡೋದಕ್ಕೆ ಅಂತಾನೆ ಬರುತ್ತೆ. ಆದ್ರೆ ಅದು ಇವಳನ್ನ ನೋಡಿ ತುಂಬಾನೇ ಶಾಂತವಾಗಿ ಹೋಗುತ್ತೆ. ಹಾಗೆ ನನ್ನ ಕೊಂಬನ್ನ ಮುಟ್ಟು ಅನ್ನೋ ತರ ಇದ್ರ ಕೊಂಬನ್ನ ಹೊಳೆಯೋ ರೀತಿ ಮಾಡುತ್ತೆ. ಇವಳು ಕೂಡ ಇನ್ನೇನು ಮುಟ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಶಾ ಬಂದು ಅದಕ್ಕೆ ಶೂಟ್ ಮಾಡಿ ಓಡಿಸ್ಬಿಡ್ತಾಳೆ. ಆಗ್ಲೇ ಅವ್ರಿಗೆ ಗೊತ್ತಾಗೋದು ಇವ್ರ ಹತ್ರ ಇದೆಯಲ್ಲ ಸಣ್ಣ ಯೂನಿಕಾರ್ನ್, ಅದರ ರಕ್ತ ತರನೇ ಈ ದೊಡ್ಡ ಯೂನಿಕಾರ್ನ್ ರಕ್ತನೂ ಕೂಡ ಇದೆ ಅಂತ. ನಂತರ ಇವರೆಲ್ಲರೂ ಮನೆಗ್ ಬಂದಾಗ ರೆಡ್ಲಿ ಹೇಳ್ತಿರ್ತಾಳೆ, ನಾನ್ ನಿಮ್ಮೆಲ್ರಿಗೂ ಮೊದ್ಲೇ ವಾರ್ನ್ ಮಾಡಿದೆ ತಾನೆ, ಈಗ ನಮ್ಮ ಮೇಲೆ ರಿವೆಂಜ್ ಅನ್ನು ತೀರಿಸ್ಕೊಳ್ಳೋದಕ್ಕೆ ಆ ಮರಿ ಯೂನಿಕಾರ್ನ್ ತಂದೆ ಯೂನಿಕಾರ್ನ್ ಬಂದಿದೆ. ಈಗ ನಮ್ಮ ಹತ್ರ ಬೇರೆ ದಾರಿ ಇಲ್ಲ, ನಮ್ಮ ಹತ್ರ ಇರುವಂತ ಬಾಡಿನ ತಗೊಂಡೋಗಿ ಕಾಡ್ನಲ್ಲಿ ಬಿಟ್ಟು ಬಂದ್ಬಿಡೋಣ ಅಂತ. ಆದ್ರೆ ಇದಕ್ಕೆ ಒಡೆಲ್ ಹಾಗೆ ಅವನ ಫ್ಯಾಮಿಲಿ ಅವರು ಈಗಲೂ ಕೂಡ ರೆಡಿ ಆಗಿರೋದಿಲ್ಲ. ಇದರಿಂದ ಇವಳಿಗೆ ಹೇಳ್ತಿರ್ತಾರೆ, ನಾವ್ ಯಾವುದೇ ಕಾರಣಕ್ಕೂ ಕೂಡ ಬಾಡಿನ ಬಿಟ್ಕೊಡೋದಿಲ್ಲ. ಆ ತಂದೆ ಯೂನಿಕಾರ್ನ್ಗೆ ಶೂಟ್ ಮಾಡಿದೀವಿ, ಅದಕ್ಕೆ ರಕ್ತ ಬಂದಿದೆ ಅಂತಂದ್ರೆ ಅದು ಕೂಡ ಸತ್ತೇ ಸಾಯುತ್ತೆ. ನಾವು ಆ ತಂದೆ ಯೂನಿಕಾರ್ನ್ ಕೂಡ ಸಾಯಿಸಿ ಅದರ ಬಾಡಿನೂ ಕೂಡ ನಮ್ಮ ಹತ್ರನೇ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ ಅಂತ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಒಡೆಲ್ ತಿನ್ನುವಂತ ಊಟದಲ್ಲೂ ಕೂಡ ಆ ಯೂನಿಕಾರ್ನ್ ರಕ್ತನ ಹಾಕೊಂಡು ತಿಂತಿರ್ತಾನೆ. ಆದ್ರೆ ಈ ಸಲ ಎಲೆಟ್ಗೂ ಕೂಡ ಇದ್ಯಾವುದು ಸರಿ ಅನ್ನಿಸ್ತಿರೋದಿಲ್ಲ. ಅದಕ್ಕೆ ನಾವು ತಾನೇ ಡೆಡ್ ಬಾಡಿನ ತಂದಿದ್ದು, ನಾವೇ ಅದನ್ನ ತಗೊಂಡೋಗಿ ಕಾಡ್ನಲ್ಲಿ ಇಟ್ಬಿಡ್ತೀವಿ ಅಂತ ಹೇಳಿದ್ರೆ ಒಡೆಲ್ ಮಾತ್ರ ಇವರಿಗೆ ಪರ್ಮಿಷನ್ ಕೊಡ್ತಿರೋದಿಲ್ಲ. ನಂತರ ನಮ್ಗೆ ತೋರಿಸ್ತಾರೆ ಒಡೆಲ್ ಇವನ ಸೆಕ್ಯೂರಿಟಿ ಟೀಮ್ ಅನ್ನ ಕರ್ಕೊಂಡು ಆ ತಂದೆ ಯೂನಿಕಾರ್ನ್ ಬೇಟೆ ಆಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಇದರಿಂದ ರೆಡ್ಲಿ ಇವಳ ತಂದೆ ಹತ್ರ ಬಂದು ಹೇಳ್ತಿರ್ತಾಳೆ, ನೀನ್ ಇವರಿಗೆ ಇಂತ ಕೆಟ್ಟ ಕೆಲಸದಲ್ಲಿ ಸಪೋರ್ಟ್ ಮಾಡ್ಬೇಡ, ಇಲ್ಲೇ ಇರು ಅಂತ. ಆದ್ರೆ ಇವನ ಹತ್ರ ಬೇರೆ ದಾರಿನೂ ಕೂಡ ಇರೋದಿಲ್ಲ. ಇವನು ಹಾಗೆ ಇವನ ಮಗಳ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿಂದ ಅವ್ರ ಜೊತೆ ಕಾಡಿನ ಒಳಗಡೆ ಹೊಟ್ಟೋಗ್ತಾನೆ. ಈ ಕಡೆ ಮನೆ ಒಳಗಡೆ ಡಾಕ್ಟರ್ ಸಾಂಗ್ ಸತ್ತೋಗಿರೋದ್ರಿಂದ ಡಾಕ್ಟರ್ ಬಾಟಿಯಾ ತುಂಬಾ ಬೇಜಾರ್ ಮಾಡ್ಕೊಂಡಿರ್ಬೇಕಾದ್ರೆ ಹಾಗೆ ಇಲ್ಲಿಗೆ ಶಫಾಡಿ ಅವಳ ಜೊತೆ ಮಾತಾಡೋ ರೀತಿ ಇವಳಿಗೆ ಸಮಾಧಾನ ಮಾಡೋ ರೀತಿ ಬಂದು ಆಗ್ಲಿ ಇವರು ಯೂನಿಕಾರ್ನ್ ಕೊಂಬನ್ನ ತುರಿದು ಸ್ವಲ್ಪ ಪೌಡರ್ ನ ಮಾಡ್ಕೊಂಡಿದ್ರಲ್ಲ ಅದನ್ನೇ ಇವಳಿಗೆ ಗೊತ್ತಾಗ್ತಿರೋ ರೀತಿ ಎತ್ಕೊಂಡು ಹೊಟ್ಟೋಗ್ತಾನೆ. ಅಷ್ಟೊತ್ತಿಗೆ ಕಾಡ್ನಲ್ಲಿ ಇವರೆಲ್ಲರೂ ಆ ತಂದೆ ಯೂನಿಕಾರ್ನ್ ಹುಡ್ಕೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಹಾಗೆ ಈ ಕಡೆ ಶಫಾಡ್ ಆ ಪೌಡರ್ ಅನ್ನ ತಿಂತಿದ್ದಂಗೆನೆ ರಿಡ್ಲಿಗೆ ಇಡೀ ಬ್ರಹ್ಮಾಂಡನೇ ಕಾಣಿಸ್ತಲ್ಲ, ಅದೇ ರೀತಿ ಇವನ್ಗೂ ಕೂಡ ಕಾಣಿಸುತ್ತೆ. ನಂತರ ರಿಡ್ಲಿ ಕಾರ್ನಲ್ಲಿ ಇರ್ಬೇಕಾದ್ರೆ ಆಕಾಶದಲ್ಲಿ ನೋಡ್ತಾಳೆ ಆ ಪರ್ಪಲ್ ಕಲರ್ ಎಲ್ಲರೂ ಹೋಗಿರುವಂತ ಕಾಡಿನ ಕಡೆಗೆ ಹೋಗ್ತಿದೆ ಅಂತ. ಇದರಿಂದ ಅವಳಿಗೆ ಸ್ವಲ್ಪ ಡೌಟ್ ಬಂದು ರಿಸರ್ಚ್ ಮಾಡಿರೋದನ್ನ ಬಂದು ಚೆಕ್ ಮಾಡಿದಾಗ ಇವಳಿಗೆ ಅರ್ಥ ಆಗೋಗುತ್ತೆ ರಿವೆಂಜ್ ಅನ್ನ ತೀರಿಸ್ಕೊಳ್ಳೋದಕ್ಕೆ ಬರೀ ತಂದೆ ಯೂನಿಕಾರ್ನ್ ಮಾತ್ರ ಬಂದಿಲ್ಲ ಅಂತ. ಇದರಿಂದ ವಿಷಯನ ಮೆಸೇಜ್ ಮಾಡಿ ಇವಳ ತಂದೆಗೆ ತಿಳಿಸೋದಕ್ಕೆ ನೋಡ್ತಾಳೆ. ಆದ್ರೆ ಮೆಸೇಜ್ ಸೆಂಡ್ ಆಗೋದಿಲ್ಲ. ಈ ಕಡೆ ಇವರೆಲ್ಲರೂ ಕಾಡ್ನಲ್ಲಿ ಹುಡುಕ್ತಿರ್ಬೇಕಾದ್ರೆ ಕೊಂಬು ಹೊಳಿತಿರುವಂತ ಮತ್ತೊಂದು ಯೂನಿಕಾರ್ನ್ ಇವರಿಗೆ ಕಾಣಿಸುತ್ತೆ. ಆದ್ರೆ ಈ ಕಡೆ ಶಫರ್ಡ್ ಬಾಟಿ ಹತ್ರ ಬಂದು ಆ ಡೆಡ್ ಬಾಡಿಲಿರುವಂತ ಕೊಂಬು ನನಗೆ ಬೇಕು, ಅದನ್ನ ಕಟ್ ಮಾಡಿ ಕೊಡು ಅಂತ ಹೇಳ್ತಾನೆ. ಅದೇ ರೀತಿ ರೆಡ್ಲಿನೂ ಕೂಡ ತುಂಬಾ ಆತ್ರದಿಂದ ನಾನು ನನ್ನ ತಂದೆನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಸಹಾಯನ ಕೇಳ್ಕೊಂಡು ಗ್ರಿಫ್ ಹತ್ರ ಬರ್ತಾಳೆ. ಈ ಕಡೆ ಕಾಡ್ನಲ್ಲಿರುವಂತ ಎಲೆಟ್ಗೆ ಇವನ ಮಗಳು ಮಾಡಿರುವಂತ ಮೆಸೇಜ್ ರಿಸೀವ್ ಆಗುತ್ತೆ. ಅಲ್ಲಿಂದ ಓಡ್ ಬಂದ್ಬಿಡಿ ಅಂತ ಮೆಸೇಜ್ ಮಾಡಿರ್ತಾಳೆ. ಹಾಗೆ ಬಾಟಿಯಾ ಕೊಂಬನ್ನು ಕೂಡ ಕಟ್ ಮಾಡ್ಬಿಡ್ತಾಳೆ. ಅದೇ ಸಮಯಕ್ಕೆ ಶಾನ ಹಿಂದೆ ಇನ್ನೊಂದು ಯೂನಿಕಾರ್ನ್ ಬಂದು ಇವಳನ್ನ ಸಾಯಿಸ್ಬಿಡುತ್ತೆ. ಇವರೆಲ್ಲರೂ ಸೇರಿ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಕತ್ಲೆ ಇರೋದ್ರಿಂದ ಏನು ಕಾಣಿಸ್ತಿರೋದಿಲ್ಲ. ಸೆಕ್ಯೂರಿಟಿಗಳನ್ನೆಲ್ಲ ಅದು ಸಾಯಿಸ್ತಿದ್ದಂಗೆನೆ ಉಳ್ಕೊಂಡಿರುವಂತ ಒಡೆಲ್ ಹಾಗೆ ಎಲಿಯಟ್ ಅಲ್ಲಿಂದ ಓಡ್ತಾ ಮನೆ ಹತ್ರ ಬಂದು ತಲುಪ್ತಾರೆ. ಆದ್ರೆ ಆ ತಂದೆ ಯೂನಿಕಾರ್ನ್ ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಮನೆ ಒಳಗಡೆನೆ ಬಂದ್ಬಿಡುತ್ತೆ. ಎಲಿಯಟ್ ಏನೋ ಸೇಫ್ ಆಗಿ ಒಳಗಡೆ ಹೊಟ್ಟೋಗಿರ್ತಾನೆ. ಆದ್ರೆ ಒಡೆಲ್ ಇದ್ರ ಹತ್ರ ಸಿಕ್ಕಾಕೋಬಿಡ್ತಾನೆ. ಇದರಿಂದ ಅದಕ್ಕೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇದು ಕೂಡ ಸಮಾಧಾನ ಆಗಿರೋ ರೀತಿ ಬಿಹೇವ್ ಮಾಡ್ತಿರುತ್ತೆ. ಇದರಿಂದ ಇವನು ಹತ್ರ ಬರ್ತಿದ್ದಂಗೆನೆ ಇವನ ತಲೆಗೆ ಚುಚ್ಚಿ ಸಾಯಿಸ್ಬಿಡುತ್ತೆ. ಆಗ್ಲೇ ಎಲ್ಲರಿಗೂ ಗೊತ್ತಾಗೋದು ರಿವೆಂಜ್ ಅನ್ನ ತೀರ್ಸ್ಕೊಳ್ಳೋದಕ್ಕೆ ಆ ಸಣ್ಣ ಯೂನಿಕಾರ್ನ್ ತಂದೆ ತಾಯಿ 2 ಯೂನಿಕಾರ್ನ್ಸ್ ಗಳು ಇಲ್ಲಿಗೆ ಬಂದ್ಬಿಟ್ಟಿದಾವೆ ಅಂತ. ಅದಕ್ಕೆ ರಿಡ್ಲಿ ಈ ಬಾಡಿನ ತಗೊಂಡೋಗಿ ಇದ್ರ ತಂದೆ ತಾಯಿಗೆ ಕೊಟ್ಬಿಡೋಣ ಅಂತ ಹೇಳ್ತಿದ್ರೆ ಎಲ್ಲರೂ ಇವಳನ್ನ ತಡಿತಾರೆ. ಹಾಗೆ ಎಲಿಯಟ್ ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕರೆಂಟ್ ಹೊಟ್ಟೋಗುತ್ತೆ. ಹಾಗೆ ಮನೆಯಲ್ಲಿರುವಂತ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ವರ್ಕ್ ಆಗೋದನ್ನ ಸ್ಟಾಪ್ ಮಾಡ್ಬಿಡ್ತವೆ. ಆದ್ರಿಂದ ಈ ಡೆಡ್ ಬಾಡಿನ ಅವುಗಳ
ಅವುಗಳಿಗೆ ಕೊಡ್ಲೇಬೇಕು ಅಂತ ರಿಡ್ಲಿ ನೋಡ್ತಿದ್ರೆ ಈ ಸಲ ಇವಳನ್ನ ಬೆಲಿಂಡಾ ತಡೆದು ಹೇಳ್ತಾಳೆ, ನಾವಿ ಡೆಡ್ ಬಾಡಿನ ಅವುಗಳಿಗೆ ಕೊಟ್ಬಿಟ್ರು ಕೂಡ ಗೇಟ್ ಅನ್ನು ಓಪನ್ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಯಾಕೆಂತಂದ್ರೆ ಹೊರಗಡೆ ಇರುವಂತ ಗೇಟ್ ಕೂಡ ಕರೆಂಟ್ ಇಂದಾನೆ ವರ್ಕ್ ಆಗೋದು ಅಂತ. ಆಗ ಗ್ರಿಫ್ ಬಂದು ಎಲ್ಲರಿಗೂ ಒಂದೊಂದು ಬ್ಯಾಟ್ರಿಗಳನ್ನ ಕೊಡ್ತಾ ಹೇಳ್ತಾನೆ, ಏನು ಪ್ರಾಬ್ಲಮ್ ಇಲ್ಲ, ನಾವು ಗೇಟ್ ಹತ್ರ ಹೋದ್ರೆ ಕೈಯಿಂದಾನೆ ಓಪನ್ ಮಾಡಬಹುದು ಅಂತ. ಈಗ ಪ್ರಶ್ನೆ ಏನು ಅಂತಂದ್ರೆ ಹೊರಗಡೆ ಹೋಗಿ ಗೇಟ್ ಅನ್ನು ಓಪನ್ ಮಾಡೋದು ಯಾರು ಅಂತ. ಆಗ ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ, ಗ್ರಿಫೆ ಮನೇಲಿ ಕೆಲಸ ಮಾಡ್ತಿರೋದು, ಅವನೇ ಹೋಗಿ ಗೇಟ್ ಅನ್ನು ಓಪನ್ ಮಾಡಬೇಕು ಅಂತ. ಆದ್ರೆ ಅದು ಇವನಿಗೆ ಮಾತ್ರ ಇಷ್ಟ ಇರೋದಿಲ್ಲ, ನನಗೆ ಹೆಂಡತಿ ಮಕ್ಕಳುಗಳಿದಾವೆ, ನನ್ನ ಅವುಗಳು ಸಾಯಿಸ್ಬಿಟ್ರೆ ಏನ್ ಮಾಡೋದು ಅಂತ. ಆದ್ರೆ ನಂತರ ಎಲ್ಲರೂ ಸೇರಿ ಇವನಿಗೆ ಕನ್ವಿನ್ಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಡೆಡ್ ಬಾಡಿನ ತಗೊಂಡೋಗಿ ಹೊರಗಡೆ ಇರುವಂತ ಯೂನಿಕಾರ್ನ್ ಗಳಿಗೆ ಕೊಡೋದಕ್ಕೆ ಡಾಕ್ಟರ್ ಬಾಟಿಯಾಗಿ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಬಾಟಿಯನ್ನು ಕೂಡ ಸರಿ ಅಂತ ಒಪ್ಕೋತಾರೆ. ಹಾಗೆ ಕೊಂಬನ್ನ ಸೇಫ್ ಆಗಿರುವಂತ ಡಿವೈಸ್ ನ ಒಳಗಡೆ ಇಟ್ಕೊಂಡು ಈ ಡೆಡ್ ಬಾಡಿನ ಯೂನಿಕಾರ್ನ್ಸ್ ಗಳಿಗೆ ಕೊಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ಬೇಕಾದ್ರೆ ಇಲ್ಲೇ ಎಲಿಯಟ್ ಕೂಡ ಇರ್ತಾನೆ. ನಂತರ ಇವಳು ಈ ಡೆಡ್ ಬಾಡಿನ ತಗೊಂಡು ಹೊರಗಡೆ ಬರ್ತಿದ್ದಂಗೆನೆ ಗ್ರಿಫ್ ಕೂಡ ಗೇಟ್ ಅನ್ನ ಓಪನ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಇದಾದ್ಮೇಲೆ ಯಾವಾಗ ಎಲ್ಲರೂ ಹೊರಗಡೆ ಬರ್ತಾರೋ ರಿಡ್ಲಿ ಡೆಡ್ ಬಾಡಿನ ತಗೊಂಡು ಹೋಗಿರುವಂತ ಬಾಟಿಯನ್ನ ನೋಡ್ತಿರ್ತಾಳೆ. ಆದ್ರೆ ಶಫರ್ಡ್ ಇನ್ನೂ ಕೂಡ ಒಳಗಡೆ ಇರೋದ್ರಿಂದ ಬೆಲಿಂಡಾ ಕೊಂಬಿರುವಂತ ಬಾಟಲ್ ನ ಇಲ್ಲೇ ಇಟ್ಟು ಒಳಗಡೆ ಹೋಗ್ತಾಳೆ ಅವನನ್ನ ಕರ್ಕೊಂಡ್ ಬರೋದಕ್ಕೆ ಅಂತ. ಈ ಕಡೆ ಒಳಗಡೆ ಇರುವಂತ ಶಫರ್ಡ್ಗೆ ಈ ರಿಸರ್ಚ್ ಪೇಪರ್ ಗಳನ್ನ ನೋಡಿ ಗೊತ್ತಾಗೋಗುತ್ತೆ, ನಿಸ್ವಾರ್ಥ ಹೃದಯ ಹಾಗೆ ಒಳ್ಳೆ ಮನ್ಸಿರುವಂತ ಒಬ್ಳು ಲೇಡಿನ ಕರ್ಕೊಂಡ್ ಬಂದ್ರೆ ಈ ಯೂನಿಕಾರ್ನ್ಸ್ ಗಳನ್ನ ಕಟ್ ಹಾಕ್ಬೋದು ಅಂತ. ಅದೇ ಸಮಯಕ್ಕೆ ಬಾಟಿ ಹತ್ರ 2 ಯೂನಿಕಾರ್ನ್ ಗಳು ಬಂದಾಗ ಅವುಗಳ ಮಗುವಿನ ಡೆಡ್ ಬಾಡಿನ ಕೊಟ್ಬಿಡ್ತಾಳೆ. ಅಷ್ಟೊತ್ತಿಗೆ ಗ್ರಿಫ್ ಕೂಡ ಗೇಟ್ ಅನ್ನು ಓಪನ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಈ ಕಡೆ ಯೂನಿಕಾರ್ನ್ ನ ಮಗುವಿನ ತಲೆಯಲ್ಲಿ ಕೊಂಬಿಲ್ದೇ ಇರೋದನ್ನ ನೋಡಿ ಇವುಗಳಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಷ್ಟೊತ್ತಿಗೆ ಗ್ರಿಫ್ ಕೂಡ ಗೇಟ್ ಅನ್ನು ಓಪನ್ ಮಾಡ್ತಿದ್ದಂಗೆನೆ ಬಾಟಿಯ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾಳೆ. ಆದ್ರೆ 2 ಯೂನಿಕಾರ್ನ್ಸ್ ಗಳು ತುಂಬಾ ಕ್ರೂರವಾಗಿ ಅವಳನ್ನ ಸಾಯಿಸಾಕ್ಬಿಡ್ತವೆ. ಇದರಿಂದ ಇವ್ರು 4 ಜನ ಹೆದರ್ಕೊಂಡು ಒಳಗಡೆ ಬಂದಾಗ ಶಫರ್ಡ್ ಇವರೆಲ್ಲರಿಗೂ ಹೇಳ್ತಾನೆ, ಈಗ ಅವುಗಳನ್ನ ಸೋಲ್ಸೋದಕ್ಕೆ ನಮ್ಮ ಹತ್ರ ಇರೋದು ಒಂದೇ ಒಂದು ದಾರಿ, ನಿಸ್ವಾರ್ಥ ಹೃದಯ ಹಾಗೆ ಒಳ್ಳೆ ಮನ್ಸಿರುವಂತ ಒಬ್ಳು ಲೇಡಿನ ಕರ್ಕೊಂಡು ಬಂದು ಅವುಗಳ ಮುಂದೆ ನಿಲ್ಸಿದ್ರೆ ಅವಾಗವೇ ನಮ್ಗೆ ಸರೆಂಡರ್ ಆಗೋಗ್ತವೆ ಅಂತ. ಮನ್ಸಿರುವಂತ ಲೇಡಿ ಬೇರೆ ಯಾರು ಅಲ್ಲ, ಅದು ರಿಡ್ಲಿನೇ ಅಂತ. ಹೌದು, ಇದೇ ಕಾರಣಕ್ಕೆ ಆಗ್ಲೇ ಯೂನಿಕಾರ್ನ್ ರಿಡ್ಲಿನ ಗೇಟ್ ಹತ್ರ ನೋಡಿ ಶಾಂತವಾಗಿದ್ದು ಹಾಗೆ ಅದರ ಕೊಂಬನ್ನ ಮುಟ್ಟೋದಕ್ಕೆ ಹೇಳ್ತಿದ್ದು. ಇಂತ ಒಂದು ಕಷ್ಟದ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಅಂತ ಇವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಇದರಿಂದ ಎಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶಫರ್ಡ್ ಮತ್ತೊಂದ್ಸಲ ಪೌಡರ್ ನ ತಿಂತಿದ್ದಂಗೆನೆ ತುಂಬಾನೇ ಇಂಟೆಲಿಜೆಂಟ್ ಆಗ್ತಿರ್ತಾನೆ. ಅದೇ ಸಮಯಕ್ಕೆ ಅವನಿಗೊಂದು ಐಡಿಯಾ ಕೂಡ ಬಂದ್ಬಿಡುತ್ತೆ. ನಂತರ ನೋಡಿದ್ರೆ 2 ಯೂನಿಕಾರ್ನ್ಸ್ ಗಳು ಇವರು ಹೊರಗಡೆ ಬರ್ಲಿ ಅಂತ ಕಾಯ್ತಿರ್ತವೆ. ಇದರಿಂದ ಇವರು ಏನಾದ್ರು ಯೋಚನೆ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಡೋರ್ ಅನ್ನ ಹೊಡ್ಕೊಂಡು ಆ ಯೂನಿಕಾರ್ನ್ಸ್ ಗಳು ಹೊರಗಡೆ ಬಂದು ಇವರನ್ನ ಫಾಲೋ ಮಾಡ್ತಿದ್ದಂಗೆನೆ ಎಲಿಯಟ್ ಇವನ ಮಗಳನ್ನ ಕರ್ಕೊಂಡು ಒಂದು ರೂಮ್ ಗೆ ಸೇಫ್ ಆಗಿ ಬಂದು ಲಾಕ್ ಆಗ್ಬಿಡ್ತಾನೆ. ಅವುಗಳು ಇದಾವೋ ಇಲ್ವೋ ಅಂತ ಡೋರ್ ಅನ್ನ ಸ್ವಲ್ಪ ಓಪನ್ ಮಾಡಿ ನೋಡಿದ್ರೆ ಅದು ಡೋರ್ ನ ಮುಂದೆನೆ ಇವ್ರಿಗೋಸ್ಕರ ಕಾಯ್ತಾ ನಿಂತಿರುತ್ತೆ. ಈ ಕಡೆ ಬೆಲಿಂಡಾ ಹಾಗೆ ಶಫರ್ಡ್ ಬಚ್ಚಿಟ್ಕೊಂಡಿರುವಂತ ಜಾಗದ ಸುತ್ತಮುತ್ತನೂ ಕೂಡ ಮತ್ತೊಂದು ಯೂನಿಕಾರ್ನ್ ಇರುತ್ತೆ. ಅದು ಕೊಂಬಿಟ್ಟಿರುವಂತ ಜಾಗದ ಕಡೆಗೆ ಹೋಗ್ತಿದೆ ಅಂತ ಇವರಿಗೆ ಗೊತ್ತಾಗ್ತಿದ್ದಂಗೆನೆ ಶಫರ್ಡ್ ಅದನ್ನ ಡಿಸ್ಟ್ರಾಕ್ಟ್ ಮಾಡಿ ಕೊಂಬನ ತಗೊಂಡು ಇವರಿಬ್ರು ಮತ್ತೊಂದು ಜಾಗಕ್ಕೆ ಬಂದು ಬಚ್ಚಿಟ್ಕೋತಾರೆ. ಆಗ ಇಲ್ಲಿರುವಂತ ಬಿಲ್ಲು ಬಾಣ ನೋಡಿ ಇವರಿಗೆ ಐಡಿಯಾ ಬರುತ್ತೆ. ಆಕ್ಸಿಜನ್ ಸಿಲಿಂಡರ್ ನ ಆನ್ ಮಾಡಿ ದೂರದಿಂದನೇ ನಾವು ಅದಕ್ಕೆ ಬೆಂಕಿನ ಹಾಕಿ ಈ ಯೂನಿಕಾರ್ನ್ ನ ಸಾಯಿಸಬಹುದು ಅಂತ. ಈ ಕಡೆ ಎಲಿಯಟ್ ಇವನು ಬಚ್ಚಿಟ್ಕೊಂಡು ತಗೊಂಡ್ ಬಂದಿರುವಂತ ಆ ಮರಿ ಯೂನಿಕಾರ್ನ್ ನ ಕೊಂಬನ್ನ ಇವಳಿಗೆ ತೋರಿಸ್ತಾನೆ. ಏನಕ್ಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನಾನ್ ನಿನ್ ತಾಯಿಗೆ ಪ್ರಾಮಿಸ್ ಮಾಡಿದ್ದೆ ನಿನ್ಗೊಂದು ಒಳ್ಳೆ ಜೀವನನ ಕೊಡ್ತೀನಿ ಅಂತ. ಆದ್ರೆ ನನಗ್ ಬರ್ತಿರುವಂತ ಸಂಬಳದಿಂದ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇದರಿಂದ ಈ ಕೊಂಬನ್ನ ಮಾರಿ ಬರುವಂತ ದುಡ್ಡಿಂದ ನಿನ್ಗೆ ಒಳ್ಳೆ ಲೈಫ್ ಅನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ. ಇದನ್ನ ಕೇಳಿ ಇವಳಿಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಈ ಕಡೆ ಇವರಿಬ್ರು ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಯೂನಿಕಾರ್ನ್ ಕಿರ್ಚೋ ಅಂತ ಶಬ್ದ ಕೇಳಿಸುತ್ತೆ. ಆದ್ರಿಂದ ಅದು ಎಲ್ಲಿರ್ಬೋದು ಅಂತ ಬೆಲಿಂಡಾ ಗೋಡೆಗೆ ಕಿವಿ ಕೊಟ್ಟು ಕೇಳ್ತಿರ್ಬೇಕಾದ್ರೆ ಅದು ಬಂದು ಇವಳಿಗೆ ಚುಚ್ಚಿ ಹೇಳ್ಕೊಂಡು ಹೊಂಟೋಗುತ್ತೆ. ಇವ್ರ ಹತ್ರ ಇನ್ನೊಂದು ಯೂನಿಕಾರ್ನ್ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಆದ್ರಿಂದ ರಿಡ್ಲಿನ ಹೊರಗಡೆ ಕಳಿಸಿ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಬಿಡ್ತಾನೆ, ನೀನ್ ಇಲ್ಲಿಂದ ಸೇಫ್ ಆಗಿ ಹೊರಟೋಗು ಅಂತ. ಈ ಕಡೆ ಬೆಲಿಂಡಾ ತುಂಬಾ ಕಷ್ಟಪಟ್ಟು ಆಕ್ಸಿಜನ್ ಸಿಲಿಂಡರ್ ನ ಆನ್ ಮಾಡ್ತಾಳೆ. ಇವನು ಕೂಡ ಬೆಂಕಿನ ರೆಡಿ ಮಾಡ್ಕೊಂಡಿರ್ತಾನೆ ಬ್ಲಾಸ್ಟ್ ಮಾಡಿ ಅದನ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಇವನ ಮೈಂಡ್ ಅನ್ನ ಚೇಂಜ್ ಮಾಡ್ಕೊಂಡು ಬ್ಲಾಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಂತರ ಮತ್ತೊಂದು ಯೂನಿಕಾರ್ನ್ ಎಲಿಯಟ್ ನ ಫಾಲೋ ಮಾಡ್ತಾನೆ ಇರುತ್ತೆ. ಹಾಗೆ ರಿಡ್ಲಿ ಹೊರಗಡೆ ಬರ್ತಿದ್ದಂಗೆನೆ ಶಫರ್ಡ್ ಇವಳ ಹತ್ರ ಬಂದು ಹೆದರ್ಸ್ತಾನೆ, ನಾನೇನ್ ಹೇಳ್ತೀನೋ ಅದನ್ನ ನೀನು ಕೇಳ್ಬೇಕು ಅಂತ. ಈ ಕಡೆ ಆ ಯೂನಿಕಾರ್ನ್ ಇನ್ನೂ ಕೂಡ ಎಲಿಯಟ್ ನ ಫಾಲೋ ಮಾಡ್ಕೊಂಡೇ ಬರ್ತಿರುತ್ತೆ ಆ ಕೊಂಬನ ಕಿತ್ಕೊಳ್ಳೋದಕ್ಕೆ ಅಂತ. ಈ ಕಡೆ ಶಫರ್ಡ್ ರಿಡ್ಲಿನ ಒಂದು ಜಾಗದಲ್ಲಿ ಕೂರಿಸಿರ್ತಾನೆ. ಇವಳ ಹತ್ರ ಯೂನಿಕಾರ್ನ್ಸ್ ಗಳು ಬರ್ತವೆ, ಆಗ ಅವುಗಳನ್ನ ಹಿಡಿದು ಬಿಡ್ಬೇಕು ಅಂತ. ಅದೇ ರೀತಿ ಫಾದರ್ ಯೂನಿಕಾರ್ನ್ ಇವಳ ಹತ್ರ ಬರುತ್ತೆ. ಅದು ಬರ್ತಿರೋದನ್ನ ನೋಡಿ ಅದು ನನ್ನ ಸಾಯಿಸ್ಬಿಡುತ್ತೆ ಅಂತ ಇವಳು ಅನ್ಕೊಳ್ತಿದ್ರೆ ಹತ್ರ ಬರ್ತಿದ್ದಂಗೆನೆ ತುಂಬಾ ಶಾಂತವಾಗಿ ಇವಳ ತೊಡೆ ಮೇಲೆ ಮಲ್ಕೋಬಿಡುತ್ತೆ. ಆಗ ಇದೇ ಸಿಕ್ಕಿದ್ದು ಚಾನ್ಸ್ ಅಂತ ಶಫರ್ಡ್ ಅದರ ಕಾಲುಗಳನ್ನ ಕಟ್ಟಾಕ್ತಾನೆ. ಅದೇ ಸಮಯಕ್ಕೆ ಎಲಿಯಟ್ ಕೂಡ ಬೇಬಿ ಯೂನಿಕಾರ್ನ್ ನ ಕೊಂಬನ್ನ ತೋರಿಸ್ತಾ ಮದರ್ ಯೂನಿಕಾರ್ನ್ ಕೂಡ ಇಲ್ಲಿಗೆ ಕರ್ಕೊಂಡ್ ಬರ್ತಾನೆ. ಇದು ಕೂಡ ಅಷ್ಟೇ, ಇವಳ ಹತ್ರ ಬರ್ತಿದ್ದಂಗೆನೆ ತುಂಬಾ ಶಾಂತವಾಗಿ ಮಡ್ಲಲ್ಲಿ ಮಲ್ಕೋಬಿಡುತ್ತೆ. ಶಫರ್ಡ್ ಇದರ ಕಾಲುಗಳನ್ನು ಕೂಡ ಕಟ್ಟಾಕ್ತಾನೆ. ಇದನ್ನೆಲ್ಲ ನೋಡಿ ಎಲಿಯಟ್ಗೆ ತುಂಬಾನೇ ಕೋಪ ಬಂದು ಕೊಂಬಿಂದಾನೆ ಶಫರ್ಡ್ ಗೆ ಚುಚ್ಬಿಡ್ತಾನೆ. ಶಫರ್ಡ್ ಕೂಡ ಬಾಣದಿಂದ ಇವನಿಗೆ ಚುಚ್ಬಿಡ್ತಾನೆ. ನಂತರ ಶಫರ್ಡ್ ತುಂಬಾ ಕಷ್ಟಪಟ್ಟು ಎದ್ದೊಳ್ತಿರ್ಬೇಕಾದ್ರೆ ಕಾಲನ್ನ ಬಿಡಿಸ್ಕೊಂಡಿರುವಂತ ಮದರ್ ಯೂನಿಕಾರ್ನ್ ಇವನಿಗೆ ಕಿಕ್ ಮಾಡಿ ಸಾಯಿಸ್ಬಿಡುತ್ತೆ. ಇಲ್ಲಿ ಎಲಿಯಟ್ಗೆ ಚುಚ್ಚಿರೋದ್ರಿಂದ ಇನ್ನೇನು ಇವನು ಸಾಯುವಂತ ಸ್ಟೇಜ್ ಗೆ ಬಂದು ತಲುಪಿಟ್ಟಿರ್ತಾನೆ. ಆಗ ಇವಳನ್ನ ಕೇಳ್ತಿರ್ತಾನೆ, ನೀನು ಬೇಬಿ ಯೂನಿಕಾರ್ನ್ ನ ಕೊಂಬನ ಮುಟ್ಟಾಗ ಏನ್ ಕಾಣಿಸ್ತು ಅಂತ. ಇವಳು ಕೂಡ ಹೇಳ್ತಿರ್ತಾಳೆ, ನಾನು ಅದನ್ನ ಮುಟ್ಟಾಗ ನನ್ಗೊಂದು ವಿಷನ್ ಕಾಣಿಸ್ತು. ಮುಂದಿನ ಜೀವನನ ನಾನ್ ನಿಮ್ ಜೊತೆ ಕಳೀತಾ ತುಂಬಾನೇ
ಸಂತೋಷವಾಗಿದ್ದೆ, ಆದ್ರೆ ಈಗ ಅದು ಸಾಧ್ಯ ಇಲ್ಲ ಅನ್ಸುತ್ತೆ ಅಂತ. ಅಂದ್ರೆ ಇವಳು ಕೂಡ ನಂಬಿಕೆನ ಕಳ್ಕೊಬಿಟ್ಟಿರ್ತಾಳೆ, ಇವಳ ತಂದೆ ಈಗ ಬದುಕ್ಬೋದು ಅಂತ. ಇದನ್ನೆಲ್ಲ ನೋಡ್ತಿರುವಂತ ಫಾದರ್ ಯೂನಿಕಾರ್ನ್ ಇವನನ್ನ ಎಳ್ಕೊಂಡ್ ಬಂದು ಬೇಬಿ ಯೂನಿಕಾರ್ನ್ ಹತ್ರ ಮಲಗಿಸಿ ನಂತರ 2 ಯೂನಿಕಾರ್ನ್ಸ್ ಗಳು ಕೊಂಬನ್ನ ಟಚ್ ಮಾಡ್ತಾ ಒಂದು ರಿಚುವಲ್ ಮಾಡೋದಕ್ಕೆ ಶುರು ಮಾಡ್ತವೆ. ಇದರಿಂದ ಬೇಬಿ ಯೂನಿಕಾರ್ನ್ ನ ಕೊಂಬು ಮತ್ತೆ ಜಾಯಿಂಟ್ ಆಗಿ ಜೀವಂತಗೊಳ್ಳುತ್ತೆ. ಅದ್ರ ಜೊತೆ ಎಲೆಟ್ಗೂ ಕೂಡ ಈ ಬ್ರಹ್ಮಾಂಡ ಎಲ್ಲ ಕಾಣಿಸ್ತಿರುತ್ತೆ. ಆಗ ಇವನಿಗೆ ರಿಯಲೈಸ್ ಆಗುತ್ತೆ ಈ ಬ್ರಹ್ಮಾಂಡ ಎಷ್ಟು ಸುಂದರವಾಗಿದೆ ಅಂತ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಕಪ್ಪು ಬಣ್ಣದಲ್ಲಿದ್ದಂತ ಯೂನಿಕಾರ್ನ್ಸ್ ಗಳು ವೈಟ್ ಕಲರ್ ಗೆ ಕನ್ವರ್ಟ್ ಆಗ್ತವೆ. ಯಾಕೆ ಅಂತಂದ್ರೆ ರಿವೆಂಜ್ ಅನ್ನ ತಗೊಳ್ಳೋದಕ್ಕೆ ಮಾನ್ಸ್ಟರ್ ಗಳಾಗೋಗಿದ್ದು. ಈಗ ಎಲ್ಲಾನು ಸರಿ ಹೋಗಿರೋದ್ರಿಂದ ನಾರ್ಮಲ್ ಆಗಿ ಇಲ್ಲಿಂದ ಹೊಟ್ಟೋಗ್ತವೆ. ಎಲೆಟ್ ಮತ್ತೆ ಜೀವಂತಗೊಂಡಿರೋದ್ರಿಂದ ಇವರು ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಗ್ರಿಫ್ ಇಲ್ಲಿಗೆ ಪೊಲೀಸರನ್ನ ಕರ್ಕೊಂಡ್ ಬಂದಾಗ ಇಲ್ಲಿರುವಂತ ಡೆಡ್ ಬಾಡಿಗಳನ್ನು ನೋಡಿ ಇವರೇ ಸಾಯಿಸಿರ್ಬೋದು ಅಂತ ತಂದೆ ಮಗಳನ್ನ ಅರೆಸ್ಟ್ ಮಾಡ್ತಾರೆ. ಹೀಗೆ ಇವರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾರೆ, ನೀವು ನಿಮ್ಮ ಲಾಯರ್ ಗಳನ್ನ ಅಪಾಯಿಂಟ್ ಮಾಡ್ಕೋಬಹುದು ಅಂತ. ಅದೇ ಸಮಯಕ್ಕೆ 3 ಯೂನಿಕಾರ್ನ್ಸ್ ಗಳು ಓಡ್ ಬರ್ತಾ ಇವರ ಕಾರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಇದನ್ನ ನೋಡಿ ಪೊಲೀಸ್ಗೆ ಹಾಗೆ ಎಲ್ಲರಿಗೂ ಕೂಡ ತುಂಬಾನೇ ಶಾಕ್ ಆಗೋಗಿರುತ್ತೆ. ಇದಾದ್ಮೇಲೆ ಕುದುರೆಗಳು ಇವ್ರ ಹತ್ರ ಬರ್ತಿದ್ದಂಗೆನೆ ಗಟ್ಟಿಯಾಗಿ ಕುತ್ಕೊಳ್ಳಿ ಅನ್ನೋ ರೀತಿ ಸನ್ನೆ ಮಾಡ್ತವೆ. ಇವರು ಕೂಡ ಸೀಟ್ ಬೆಲ್ಟ್ ಅನ್ನ ಹಾಕೊಂಡು ಕುಂತ್ಕೋತಿದ್ದಂಗೆನೆ ಇವರಿಬ್ಬರನ್ನ ಕಾಪಾಡೋದಕ್ಕೆ ಪೊಲೀಸ್ ಕಾರನ್ನ ಆಕ್ಸಿಡೆಂಟ್ ಮಾಡ್ಬಿಡ್ತವೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.